ಹಾಯ್ ಫ್ರೆಂಡ್ಸ್, ನಾಗು ಕುಕಿಂಗ್ ಸ್ಟಿಚಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಬಂದು ನಾನು ಲೆಹಂಗಾ ಇಲ್ಲಾಂದರೆ ಫ್ರಾಕ್ ಎರಡು ರೀತಿಯೂ ಹಾಕೋಬೋದು. ಈ ಡ್ರೆಸ್ನ ಆ ಥರ ಹೊಲಿತಾ ಇದ್ದೀನಿ 2 ಇಯರ್ ಬೇಬಿಗೆ. ನೋಡಿ ಹೇಗೆ ಹೊಲಿತಾ ಇದ್ದೀನಿ ಅಂತ. ಇದು ಬಂದು ಒಂದು ಸೀರೆನಲ್ಲಿ ತಾಯಿಗೆ ಅವರ ಅಮ್ಮಂಗೆ ಬಂದು ದಾವಣಿ ಮಾಡಿರೋದು 3 ಮೀಟ್ರ್ 3.5 ಮೀಟ್ರ್ ಬೇಕಾಗುತ್ತೆ ಅವ್ರ ಹೈಟ್ ಪ್ರಕಾರ. ಅದರಲ್ಲಿ 3 ಮೀಟ್ರ್ ತೊಗೊಂಡು ಅವರಿಗೆ ದಾವಣಿ ಮಾಡಿ ಅದರಲ್ಲಿ 2 ಮೀಟ್ರ್ ಮಿಕ್ಕುತ್ತೆ. ಒಂದು ಸೀರೆನಲ್ಲಿ 5.5 ಮೀಟ್ರ್ ಬರುತ್ತಲ್ವ, ಅದೇ ಥರ ಅದರಲ್ಲಿನ 2 ಮೀಟ್ರ್ ಮಿಕ್ಕಿದೆ. ಆ 2 ಮೀಟ್ರ್ ಮಿಕ್ಕಿರೋದ್ರಲ್ಲಿ ಪಾಪುಗೆ ಈ ಥರ ಲೆಹಂಗಾ ಹೊಲಿರಿ ಅಂತ ಒಂದು ಡಿಸೈನ್ ಕಳಿಸಿದ್ರು. ಆ ಥರ ಮಾಡ್ತಾಯಿದ್ದೀನಿ. ಅದು ಒಂದು ಬೇರೆ ಸೀರೆದು ಬ್ಲೌಸ್ ಪೀಸ್ ಇತ್ತಂತೆ. ಆ ಬ್ಲೌಸ್ ಪೀಸ್ ಅದು ಬಂದು ಪಿಂಕ್ ಕಲರ್ ಆಗಿತ್ತು. ಆ ಬ್ಲೌಸ್ ಪೀಸು ಬಾಟಮಿಗೆ ಬ್ಲೌಸ್ ಥರ ಮಾಡಿ ಕೆಳಗಡೆ ಲೆಹಂಗಾಗೆ ಫ್ರಾಕಿಗೆ ಬಾಟಮ್ಗೆ ಈ ಸೀರೆನಲ್ಲಿ ಹೊಲಿದ್ಬಿಡಿ ಅಂತ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು ಐಡಿಯಾ ಕೂಡ. ಇದು ಬಂದು ಒಂದು ದಾವಣಿಗೆ 350-400 ರೂಪಾಯಿ ಇದೆ. ಅದ್ರ ಬದಲು 300 ರೂಪಾಯಿ ಕೊಟ್ಟು ಒಂದು ಸ್ಯಾರಿ ತಗೊಂಡೆ. ಮಗುಗೂ ಡ್ರೆಸ್ ಆಗುತ್ತೆ, ಒಂದು ದಾವಣಿನೂ ತಗೊಂಡಂಗೆ ಆಗುತ್ತೆ. ದಾವಣಿಗೆ ಇದು ಕರೆಕ್ಟಾಗಿತ್ತು, ಏಕೆಂದರೆ ಗೋಲ್ಡನ್ ಕಲರ್ ಡಬಲ್ ಶೇಡ್ ಇರೋದ್ರಿಂದ ದಾವಣಿಗೆ ಕೂಡ ಸೂಟ್ ಆಗ್ತಾಯಿತ್ತು. ಆಯಿತು ಅಂದ್ಬಿಟ್ಟು ಬ್ಲೌಸ್ ಪೀಸಲ್ಲಿ ಮಗುಗೆ ಬಾಟಮ್ ಕಟ್ ಮಾಡಿ ಟಾಪ್ ಕಟ್ ಮಾಡಿ ಬಾಟಮ್ಗೆ ಇದು 2 ಮೀಟ್ರನ್ನ 4 ಮೀಟ್ರಾಗಿ ಮಾಡಿದ್ರೆ ಡಬಲ್ ಆಗಿ ಕಟ್ ಮಾಡಿದಾಗ ಅಡ್ಡ 4 ಮೀಟ್ರ್ ಆಗುತ್ತೆ. 4 ಮೀಟ್ರಲ್ಲಿ 1.5 ಮೀಟ್ರಷ್ಟು ಸೆರಗು ಪಟ್ಟಿ ಬಂದು ಸೆರಗು ಬರೋ ಥರ ಅದರಲ್ಲಿ ಜಾಯಿನ್ ಆಗೋ ಥರ ತೊಗೊಂಡೆ. ಇನ್ನು ಮಿಕ್ಕಿದ್ರಲ್ಲಿ ಫುಲ್ಲು ಲಂಗ ಹೊಲಿದೆ. ಇದು ಬಂದು ಜಾಯಿನ್ ಆಗಿರುತ್ತೆ ಸಪ್ರೇಟಾಗಿ, ಬ್ಯಾಕು ಫ್ರಂಟು ಸಪ್ರೇಟಾಗಿ ಮಾಡ್ಕೊತೀನಿ. ಫುಲ್ ರೋಲ್ ಮಾಡಲ್ಲ. ಇದು ದೊಡ್ಡವರಿಗಾದರೆ ಇದು ಕಟ್ಟೋ ಥರ, ಇಲ್ಲ ನಾವು ಜಿಪ್ಪು ಸಾಕೋ ಥರ, ಇಲ್ಲ ಇದಿಡೋ ಥರ ರೋಲಂಗೆ ಮಾಡ್ಬೋದು. ಇದು ಬಂದು ಫ್ರಂಟು ಬ್ಯಾಕು ಸಪ್ರೇಟಾಗಿದ್ದರೆ ನೆರಿಗೆ ಕೂಡ ಕ್ಲೀನಾಗಿ ಕೂರುತ್ತೆ. ಆಮೇಲೆ ನಾವು ಕ್ಲೀನಾಗಿ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಅದರಿಂದ ಫುಲ್ ಫ್ರಂಟು ಬ್ಯಾಕು ಸಪ್ರೇಟಾಗಿ ಫಸ್ಟು ಫಿಲ್ಟ್ ಇಟ್ಕೊಂಬಿಟ್ಟು ಆಮೇಲೆ ಬಂದು ಫಿಲ್ಟ್ ಹಿಡ್ದಾದ್ಮೇಲೆ ನಾನು ಬಾರ್ಡ್ರ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಬ್ಲೌಸ್ ಪೀಸಲ್ಲಿ ಸುತ್ತ. ಆಮೇಲೆ ಬ್ಲೌಸ್ ಪೀಸು ಸೆರಗು 2ರಿಂದ ಬೇಡ ಅಂತ ಕೊಟ್ಟಿದ್ರಲ್ವ, ಒಂದು ಸ್ಯಾರಿನಲ್ಲಿ ಅವರಿಗೆ ಲೆಹಂಗಾ ಹೊಲ್ದು ಮಿಕ್ಕಿರೋದ್ರಲ್ಲಿ ಪಾಪುಗೆ ಇದನ್ನು ಹೊಲಿದಿರೋದಲ್ವ ಆ ಬಾರ್ಡ್ರ್ ಪೂರ್ತಿ ತೊಗೊಂಡು ಕೆಳಗಡೆ ಬಾಟಮ್ಗೆ ಫಿಕ್ಸ್ ಮಾಡ್ತಾಯಿದ್ದೀನಿ. ಏನಂದರೆ ನಾವು ಕೆಳಗಡೆ ಫುಲ್ ಬಾಟಮ್ಗೆ ಬಾರ್ಡ್ರ್ ಫಿಕ್ಸ್ ಮಾಡಿದ್ರೆ ಅಷ್ಟು ನೋಡೋಕ್ಕೆ ಲುಕ್ ಇರಲ್ಲ, ಫ್ಲ್ಯಾಟ್ ಆಗಿಬಿಡುತ್ತೆ ಒಂಥರ. ಇದು ಬಂದು ಆ ಬಾರ್ಡ್ರಿಗೆ ಎಷ್ಟು ಇದು ಬೇಕಾಗುತ್ತೋ ಅಷ್ಟು ತಕ್ಕನಾಗಿ ಮೇಲ್ಗಡೆ ಮಾತ್ರ ನಾವು ಮೆಜರ್ಮೆಂಟ್ ನೋಡ್ಬಿಟ್ಟು ಇಟ್ಬಿಟ್ಟು ಅದಕ್ಕೆ ಕರೆಕ್ಟಾಗಿ ಕೂರುತ್ತಾ, ಅಂದರೆ ನಮಗೆ ಲೈನಿಂಗು ಕೆಳಗಡೆ ಇರೋ ಬಟ್ಟೆನೂ ಕಾಣಬಾರ್ದು, ಈ ಬಾರ್ಡ್ರು ಕರೆಕ್ಟಾಗಿ ಅದ್ರ ಮೇಲೆ ಕೂರಬೇಕು ಅನ್ನೋ ಥರ ನೋಡ್ಕೊಂಡು ಸ್ಟಿಚ್ ಹಾಕಬೇಕಾಗುತ್ತೆ. ಆವಾಗ ಸ್ವಲ್ಪ ಉಬ್ಬಿ ಬರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ ಫ್ರಾಕ್. ಇದು ಫ್ಲ್ಯಾಟ್ ಆಗೋಲ್ಲ ಆವಾಗ. ಥರ ಫ್ಲ್ಯಾಟ್ ಅಂದರೆ ಮಗು ಡಾಲ್ ಥರ ಕಾಣಬೇಕಲ್ವ. ಸ್ವಲ್ಪ ಇವಾಗ ಏನಂದರೆ ರೆಡಿಮೇಡ್ಗಳಲ್ಲಿ ಇದೆಲ್ಲ ಬಟ್ಟೆ ಎಲ್ಲ ಯೂಸ್ ಮಾಡಿರ್ತಾರೆ, ಒಳಗಡೆ ಲೈನಿಂಗ್ ಮಂದ ಕೊಟ್ಟಿರ್ತಾರೆ. ನಾವು ಆ ಥರ ಕೊಟ್ಟಿರಲ್ಲ, ನಾರ್ಮಲ್ ಲೈನಿಂಗ್ ಹಾಕಿರ್ತೀವಲ್ಲ, ಆದ್ದರಿಂದ ಇದು ಸ್ವಲ್ಪ ಅದ್ರ ಮೇಲೆ ಬಂದಾಗ ಸ್ವಲ್ಪ ಉಬ್ಬಿ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಬಂದು ಇನ್ನೂ ನಾನು ಲೈನಿಂಗ್ ಹಾಕಿಲ್ಲ, ಫಸ್ಟ್ ಫಿಲ್ಟ್ ಹಿಡಿದ್ಬಿಟ್ಟು ಆಮೇಲೆ ಲೈನಿಂಗ್ ಹಾಕ್ತಾಯಿದ್ದೀನಿ. ಏಕೆಂದರೆ ದೊಡ್ಡವರಿಗೆ ಬಂದು ಫಸ್ಟು ಲೈನಿಂಗು ಒಂದು 4 ಮೈನ್ ಪೀಸ್ ಬಂದು 4 ಮೀಟ್ರ್ ಇದ್ದರೆ ಲೈನಿಂಗು ಕೂಡ 4 ಹಾಕ್ತೀವಿ ಅಲ್ವಾ. ಆದರೆ ಇದಕ್ಕೇನಂದರೆ ನಾವು ಮಕ್ಕಳಿಗೆ ಹೊಲಿಬೇಕಾದ್ರೆ ಒಂದು 8 ವರ್ಷದೊಳಗಿರೋ ಮಕ್ಕಳಿಗೆ ಹೊಲಿಬೇಕು ಅಂದರೆ ನಾವು ಇವಾಗ ಲೈನಿಂಗ್ ಇದು ಮೈನ್ ಪೀಸ್ ಎಷ್ಟಿರುತ್ತೋ ಅದಕ್ಕಿಂತ ಕಮ್ಮಿನೇ ನಾವು ಲೈನಿಂಗ್ ಹಾಕಬೇಕಾಗುತ್ತೆ. ಅಂದರೆ ನಾವು ಫ್ರೀ ಇರುತ್ತೆ, ಏಕೆಂದರೆ ಅಗಲ ಇರೋ ಥರನೇ ಹಾಕಿರ್ತೀವಿ, ಒಳಗಡೆ ಒಂದು 3-4 ಫಿಲ್ಟ್ ಮಾತ್ರ ಕೊಟ್ಟಿರ್ತೀವಿ ಅಷ್ಟೇ. ಜಾಸ್ತಿ ಫುಲ್ಲು ಲೈನಿಂಗ್ ಮೈನ್ ಪೀಸ್ ಅಷ್ಟೇ ಅಟ್ಯಾಚ್ ಮಾಡಿ ಆಮೇಲೆ 2 ಲೈನಿಂಗು ಮತ್ತು ಮೈನ್ ಪೀಸ್ 2 ಸೇರಿ ನಾವು ಫಿಲ್ಟ್ ಕೊಡ್ಕೊಂಬಂದಾಗ ಏನಾಗುತ್ತೆ, ಚಿಕ್ಕ ಮಕ್ಕಳಿಗೆ ಅಷ್ಟು ಅದು ಹೆವಿ ಅನಿಸುತ್ತೆ ಸ್ವಲ್ಪ ಏಕೆಂದರೆ ಅಷ್ಟು 2 ಮೀಟ್ರ್ ಅಂದರೆ 2 ಮೀಟ್ರ್ ಕೊಟ್ಟಿರ್ತೀವಿ, 4 ಮೀಟ್ರ್ ಅಂದರೆ 4 ಕೊಟ್ಟಿರ್ತೀವಿ, ಆವಾಗ ಭಾರ ಆಗುತ್ತೆ. ಆಮೇಲೆ ಫ್ಲಾಟಾಗಿ ಐರನ್ ಮಾಡೋದ್ರಿಂದ ಫುಲ್ ಫ್ಲ್ಯಾಟ್ ಆಗಿರುತ್ತೆ, ಒಂಥರ ಫ್ರಾಕ್ ಥರ ಉಬ್ಬಿ ಬರೋಲ್ಲ. ಆದರೆ ನಾವು ಇದರಲ್ಲಿ ಲೈನಿಂಗು ಇವಾಗ 1 ಮೀಟ್ರ್ ಹಾಕಿದ್ದೀನಿ ನಾನು, ಇದಕ್ಕೆ ಯೂಸ್ ಮಾಡಿರೋದು ಅಷ್ಟೇ. ಅಡ್ಡ ನಾವು ಇದು ಮಾಡಿರೋದ್ರಿಂದ ಫಿಲ್ಟ್ ಕೂಡ ಕೊಡ್ತೀನಿ, ಆದರೆ ಇದರಲ್ಲಿ ಅಷ್ಟು ಕೊಡಲ್ಲ. ಒಂದು 3 ಫಿಲ್ಟ್ 4 ಫಿಲ್ಟ್, ಈ ಕಡೆ 2 ಈ ಕಡೆ 2 ಅನ್ನೋ ಥರ ಕೊಟ್ರೇ ಸಾಕಾಗುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದಲ್ಲ. ಆದರೆ ದೊಡ್ಡವರಿಗೆ ಈ ಮೆಥಡ್ ಯೂಸ್ ಮಾಡಬಾರ್ದು. ದೊಡ್ಡವರಿಗೆ ಬಂದು 4 ಮೀಟ್ರ್ ನಾವು ಮೇನ್ ಪೀಸ್ ತೊಗೊಂಡಿದ್ದೀವಿ ಅಂದರೆ 4 ಮೀಟ್ರ್ ಲೈನಿಂಗ್ ಹಾಕಿದ್ರೇ ಅದು ನೋಡೋಕ್ಕೆ ಚೆನ್ನಾಗಿರೋದು. ಮತ್ತು ನಾವು ಐರನ್ ಕೂರಿಸಿದಾಗ ಕೂಡ ಕ್ಲೀನಾಗಿ ಬರುತ್ತೆ, ಫ್ಲಾಟಾಗಿರುತ್ತೆ, ಚೆನ್ನಾಗೂ ಇರುತ್ತೆ, ಒಂದೇ ಈವನಾಗಿ ನೋಡೋಕ್ಕೆ ಚೆನ್ನಾಗಿರುತ್ತೆ.
ಅಂದರೆ ನಾನು ಹಂಗೆ ಯೂಸ್ ಮಾಡ್ತಿದ್ದೀನಿ, ನೀವು ಹೆಂಗೆ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಈ ಥರ ನೀವು ಈ ಐಡಿಯಾ ಯೂಸ್ ಮಾಡಿ ನೋಡಿ, ನಿಮಗೂ ಒಂದ್ಸರಿ ಗೊತ್ತಾಗುತ್ತೆ ಹೌದು ಚೆನ್ನಾಗಿದೆ ಅಂತ ನಿಮಗೂ ಗೊತ್ತಾಗ್ಬೋದು. ನಾನು ಈ ಮೆಥಡಲ್ಲಿ ಮಾಡ್ತಾ ಇದ್ದೀನಿ. ಅಂದರೆ ಯಾರು ಏನು ಹೇಳಿಲ್ಲ, ನನಗೆ ಒಂದು ಓನಾಗಿ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೌದು ಈ ಥರ ಚಿಕ್ಕ ಮಕ್ಕಳಿಗೆ ಇವಾಗ 4 ಮೀಟ್ರ್ ಅಂದರೆ 4 ಯೂಸ್ ಮಾಡಿದ್ರೆ ಅಷ್ಟು ಇದಾಗಿರಲ್ಲ ಅಲ್ವಾ, ಅದರಿಂದ ಆ ಥರ ಮಾಡಿಲ್ಲ. ಇದಕ್ಕೆ ಬಂದು 1 ಮೀಟ್ರ್ ಲೈನಿಂಗ್ ತೊಗೊಂಡಿರೋದು. ಫುಲ್ ಫಿಲ್ಟ್ ಹಿಡ್ದಾದ್ಮೇಲೆ ನಾನು ಲೈನಿಂಗ್ ಕೊಡ್ತೀನಿ. ಇವಾಗ ಬಂದು ನನ್ನ ಬ್ಲೌಸ್ ಪೀಸಿಗೆ ಅದು ಸಪ್ರೇಟ್ ಅಲ್ಲ, ಜಾಯಿನ್ ಆಗೋ ಥರನೇ ಫಸ್ಟ್ ಇದನ್ನು ಸ್ಟಿಚ್ ಹಾಕ್ಕೊತಿದ್ದೀನಿ. ಲೈನಿಂಗ್ ಪೂರ್ತಿ ಅಟ್ಯಾಚ್ ಮಾಡ್ಕೊಂಡು ಏನಿಲ್ಲ, ನಾನು ಕ್ಯಾನ್ವಾಸ್ ಏನು ಯೂಸ್ ಮಾಡಿಲ್ಲ, ಹಂಗೆ ಪಲ್ಟಾಯಿಸ್ತೀನಿ. ಯಾಕೆಂದರೆ ಇದು ಬಾರ್ಡ್ರ್ ಥರ ಬಂದಿರೋದ್ರಿಂದ ಸ್ಟಿಪ್ಪಾಗಿ ಕೂರುತ್ತೆ. ಮತ್ತು ನಾನು ಲೇಸ್ ಕೊಡ್ತೀನಲ್ವ, ಅಂದರೆ ಇವಾಗಿನ್ನೂ ಲೇಸ್ ಕೊಟ್ಟಿಲ್ಲ. ಅವರು ಆರ್ಡ್ರ್ ಮಾಡಿ ತಂದು ಕೊಡ್ತೀನಿ ನನಗೆ ಇಷ್ಟ ಆಗಿರೋದು ಅಂತ ಅಂದಿದ್ರು. ಹೋಗಲಿ, ನಾನು ತೊಗೊಂಬರಲಿಲ್ಲ. ಆವಾಗ ತೊಗೊಂಬರ್ದಲ್ಲೇ ಫಸ್ಟು ನಾನು ಸ್ಟಿಚ್ ಮಾಡಿಬಿಟ್ಟೆ. ನನಗೆ ಅರ್ಜೆಂಟ್ ಬಟ್ಟೆ ಬಂದಾಗ ನನಗೆ ಟೈಮ್ ಇರೋಲ್ಲ, ಅವ್ರು ಕೊಟ್ಬಿಟ್ಟಿದ್ದಾರೆ ಮಾಡಿಬಿಡೋಣ, ಅವ್ರು ತಂದಾಗ ಆಮೇಲೆ ಬೇಕಾದ್ರೆ ಫಿಕ್ಸ್ ಮಾಡೋಣ. ಫಸ್ಟಿಗೆ ಫಿಕ್ಸ್ ಮಾಡಿದ್ರೇ ಅದು ನೋಡೋಕೆ ಕ್ವಾಲಿಟಿ ಚೆನ್ನಾಗಿ ಕಾಣೋದು, ನೋಡೋಕ್ಕೂ ಫುಲ್ ಫಿನಿಷಿಂಗ್ ಆಗಿರುತ್ತೆ. ಅವ್ರು ತಂದುಕೊಡ್ತೀನಿ ಅಂತ ಅಂದರು, ಆದರೆ ತಂದುಕೊಡೋದು ಲೇಟ್ ಆಯಿತು. ನಾನು ಅಂದರು ನನ್ನ ಕೆಲಸ ನಾನು ಮಾಡಿಬಿಡೋಣ, ಅವ್ರು ಕೊಟ್ಟಾದ್ಮೇಲೆ ಬೇಕಾದ್ರೆ ಮೇಲೆಯಿಂದನೇ ಅಟ್ಯಾಚ್ ಮಾಡ್ಕೊಂಬರೋಣ ಲೇಸ್ನ ಅಂದ್ಬಿಟ್ಟು. ಅಕಸ್ಮಾತ್ ನಾನು ಯಾವುದೋ ತಂದು ಅವರಿಗೆ ಯಾವುದೋ ಇಷ್ಟ ಆಗಿ ಯಾಕೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಫಸ್ಟ್ ಅಟ್ಯಾಚ್ ಮಾಡಿಬಿಟ್ಟೆ, ಎಲ್ಲ ಫಿನಿಷಿಂಗ್ ಮಾಡಿದೆ. ಇದು ಬಂದು ಬ್ಯಾಕಿಗೆ ಡೈಮಂಡ್ ಶೇಪ್ ಕೊಡೋಣ, ಚೆನ್ನಾಗಿರುತ್ತೆ. ಏಕೆಂದರೆ ಇದು ಬ್ಲೌಸ್ ಪೀಸಲ್ಲಿ ಡೈಮಂಡ್ ಶೇಪಲ್ಲಿ ಡಿಸೈನ್ ಇದೆ. ಈ ಥರ ಕೊಟ್ಟರೆ ಇದಕ್ಕೂ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಕೊಂಡು ಮಾಡಿದೆ. ಅಂದರೆ ಅವ್ರೇನು ಬ್ಯಾಕು ಮತ್ತು ನೆಕ್ಕಿಗೆ ಡಿಸೈನ್ ಇರಲಿಲ್ಲ, ಸ್ಲೀವಿಗೂ ಹೇಳಿರಲಿಲ್ಲ. ಆದರೆ ಪಫ್ ಬೇಡ, ಇದು ತುಂಬ ಬಟ್ಟೆಗಳಿಗೆ ಮಗುಗೆ ಪಫ್ಫೇ ಇದೆ, ಬೇರೆ ಏನಾದ್ರು ಮಾಡಿ ಅಂತ ಅಂದಿದ್ರು. ಆಯಿತು, ಇವಾಗ ಬ್ಯಾಕಿಗೆ ಮಾಡಿದ್ದೀನಲ್ಲ ಈ ಡಿಸೈನು, ಇದೇ ಡಿಸೈನೇ ನಾನು ಸ್ಲೀವಿಗೂ ಕೂಡ ಕೊಟ್ಟಿದ್ದೀನಿ. ಅದು ತುಂಬ ಚೆನ್ನಾಗಿ ಬಂದಿದೆ, ನೋಡ್ತಿರ್ಬೋದು. ಆದರೆ ಅದನ್ನು ನಾವು ಬ್ಲೌಸಿಗೂ ಆ ಮೆಥಡ್ ಯೂಸ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಬ್ಲೌಸ್ ಸ್ಲೀವಿಗೆ. ನಾನು ಇದನ್ನು ಮಾಡ್ತಾ ಇದ್ದಾಗ ಇದು ಈ ಥರ ಇದೆ, ಚೆನ್ನಾಗಿದೆ, ಯಾವ್ದಾದ್ರು ಒಂದು ಸ್ಲೀವಿಗೆ ಇಡಬೇಕು. ಆದರೆ ಏನಂದರೆ ಆ ಡಿಸೈನ್ ಬಂದು ಆ್ಯಂಕಲ್ ಸ್ಲೀವ್ ಇದ್ದಾಗ ತುಂಬ ಚೆನ್ನಾಗಿರುತ್ತೆ. ಇದು ಮಗುಗೆ ಸ್ವಲ್ಪ ಮೇಲೆ ಅಂದರೂ ನಾನು ಆ್ಯಂಕಲ್ಲೇ ಇಡೋಣ ಅಂತ ಟ್ರೈ ಮಾಡಿದೆ. ಮಗುಗೆ ಅಷ್ಟು ಲುಕ್ ಇರಲ್ವೋ ಏನೋ ಅಂತ ಅಂದ್ಬಿಟ್ಟು ಒಂದು 4 ಇಂಚಸ್ ಮಾತ್ರ ಇಟ್ಟಿದ್ದೀನಿ. ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಆದರೆ ಈ ಡಿಸೈನು ಇದು ಬಂದು ಪಿಂಕ್ ಬಾಟಮ್ ಇರೋದ್ರಿಂದ ಸ್ವಲ್ಪ ಮೇಲೆ ತುದಿನಲ್ಲಿ ಒಂಚೂರು ಇದರಿಂದ ಕೊಟ್ಟಿದ್ದೀನಿ, ಬಾಟಮ್ದು ಕೂಡ ಡಿಸೈನ್ ಸ್ವಲ್ಪ ಕೊಟ್ಟಿದ್ದೀನಿ. ಅದಕ್ಕೂ ನಾನು ಲಾಸ್ಟ್ನಲ್ಲಿ ಕೊಡ್ತೀನಿ, ನೋಡ್ಬೋದು ನೀವು. ಏನಂದರೆ ಎಲ್ಲ ಕೆಲಸ ಮನೇಲಿ ಮಾಡಿ ಕೆಲಸ ಮಾಡ್ತಾ ಇರ್ತೀನಿ, ಈ ಕೆಲಸನೇ ಮುಗಿಸ್ಬೇಕು, ಸ್ಕೂಲು ಅದು ಇದು ಮನೇಲಿ ಕೆಲಸಗಳು, ಮತ್ತು ಇವ್ರು ಪೀಸ್ ವರ್ಕ್ ಮಾಡೋದ್ರಿಂದ ಮನೆಯವ್ರು ಬಂದು ಪಕ್ಕದಲ್ಲೇ ಇನ್ನೊಂದು ಮನೆ ಮಾಡ್ಕೊಂಡು ಪೀಸ್ ವರ್ಕ್ ಮಾಡಿಸ್ತಾ ಇರ್ತಾರೆ. ಅಂದರೆ ಆ ಕೆಲಸ ನಾನು ಮಾಡ್ತಾಯಿದ್ದೆ, ಅದು ತುಂಬ ಹೆವಿ ಆಯಿತು ಕೆಲಸ. ಅದರಿಂದ ಇದೊಂದೇ ಮಾಡ್ಕೊಂಡು ಹೋಗೋಣ, ಇದು ಮಾಡ್ಕೊಂಡು ಅದು ಮಾಡ್ಕೊಂಡು ಮನೇಲಿರೋ ಕೆಲಸ ಮಾಡ್ಕೊಂಡು ತುಂಬಾ ಟೆನ್ಷನ್ನು. ಅಡುಗೆ ಮಾಡ್ಕೊಂಡು ತಿನ್ನೋದು ಲೇಟ್ ಆಗಿಬಿಡೋದು. ಅದರಿಂದ ಏನು ಮಾಡಿದೆ, ಇಲ್ಲ ಆ ಕೆಲಸ ಮಾಡೋಕ್ಕಾಗಲ್ಲ. ಆಮೇಲೆ ಕಾಲು ಬೇರೆ ಸ್ವಲ್ಪ ನೋವು ಜಾಸ್ತಿ ಆಗ್ತಿತ್ತು, ಮಂಡಿ ನೋವು, ಅದಕ್ಕೆ ಆ ಕೆಲಸ ಬಿಟ್ಟಿದ್ದೀನಿ. ಆ ಕೆಲಸದಲ್ಲಿ ಮಂಡಿ ನೋವು ಬರೋ ಕಾರಣ ಬಂದು ನಾನು ಡೈಮಂಡ್ ಹೊಡಿತಾ ಇದ್ದೆ. ಆ ಡೈಮಂಡ್ಗೆ ಸ್ಲೀವ್ ಡೈಮಂಡು ಅದು ಮಾಡ್ತಿದ್ರೆ ಫುಲ್ಲು ಟೆನ್ಷನ್ ಎತ್ತುತ್ತಾನೇ ಇರಬೇಕು. ಎತ್ತುತ್ತಾನೇ ಇರೋದ್ರಿಂದ ತುಂಬಾ ಅದು ಟೆನ್ಷನ್ ಎತ್ತುತ್ತೀವಿ. ಅಂದರೆ ಇಲ್ಲಿ ಫೂಟ್ ಇರುತ್ತಲ್ಲ, ಇದು ಪ್ರೆಷರ್ ಫೂಟು, ಅದು ಎತ್ತುತ್ತಾನೆ ಆವಾಗವಾಗ ಎತ್ತಬೇಕು. ಒಂದು ಸ್ಲೀವಿಗೆ ನಾವು 4 ಸರಿ ಎತ್ತಿದ್ರೆ, ಒಂದು ಜೊತೆಗೆ ಮಾಡೋಕ್ಕೆ ಅಂದರೆ 8 ಸರಿ ಎತ್ತಬೇಕಾಗುತ್ತೆ. ತುಂಬ ಫಾಸ್ಟಾಗಿ ಮಾಡ್ತೀವಲ್ಲ ಪೀಸ್ ವರ್ಕ್, ಅಂದರೆ ಒಂದು ದಿವ್ಸಕ್ಕೆ ಇಷ್ಟು ಪ್ರೊಡಕ್ಷನ್ ಅಂತ ಕೊಡ್ತಾ ಇರಬೇಕು. ಅಷ್ಟು ಮಾಡೋದ್ರಿಂದ ಅಷ್ಟು ಫಾಸ್ಟಾಗಿ ಮಾಡಿ ಕಾಲು ನೋವು ಜಾಸ್ತಿ ಆಗೋಯಿತು. ಅದಕ್ಕೆ ಆ ಕೆಲಸ ಬಿಟ್ಟು ಬರೀ ಬ್ಲೌಸು, ಡ್ರೆಸ್ಸು ಮತ್ತು ಇದೇನು ಮಕ್ಕಳು ಸ್ಕೂಲಿಗೆ ಕಳಿಸೋದು, ಈ ಕೆಲಸ ಮನೇಲಿರೋ ಕೆಲಸ ಮಾಡ್ಕೊಳ್ಳೋದ್ರಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ಆವಾಗ ಏನಂದರೆ ಸ್ವಲ್ಪ ಬೇಗ ಎದ್ದೇಳ್ತಿದ್ವಿ, ಬೇಗ ಎದ್ದು ಬೇಗ ಮನೆ ಕೆಲಸ ಮುಗಿಸ್ಕೊಂಡು ಮನೇಲಿರೋದೆಲ್ಲ ಮುಗಿಸ್ಕೊಂಡು ಸ್ಕೂಲಿಗೆ ಕಳಿಸಿ ಆಮೇಲೆ ಕೂತ್ಕೊಂಡ್ಬಿಡ್ತಿದ್ವಿ ಪೀಸ್ ಮಾಡೋಕ್ಕೆ. ಅಂದರೆ ಮನೆಗೆ ತಂದು ಕೊಡೋರು ಪೀಸ್ ವರ್ಕ್, ಅಂದರೆ ಹೋಗಿ ಮಾಡೋ ಥರ ಏನಿರ್ತಿರ್ಲಿಲ್ಲ, ಮನೆಗೆ ತಂದು ಹಾಕೋದ್ರಿಂದ ಮನೆಯಲ್ಲೇ ಮಾಡ್ಕೊತಾ ಇರ್ತಿದ್ವಿ. ಇವಾಗ ಏನಂದರೆ ಇವಾಗ ನಾನು ಮಾಡಲ್ಲ, ಹೊರಗಡೆ ಕೊಟ್ಟಿನೇ ಮಾಡಿಸ್ತಾ ಇದ್ದಾರೆ. ಅಷ್ಟು ಬೇಗ ಮಾಡೋದ್ರಿಂದ ಒಂದೊಂದು ಸರಿ ಈ ಹಬ್ಬ ಸೀಸನಲ್ಲಿ ಬಟ್ಟೆ ಬರೋದು, ಅದು ಕೂಡ ಬೆಳಿಗ್ಗೆ 5 ಗಂಟೆಗೆ ಎದ್ದು ನನ್ನ ಕೆಲಸ ಇದು ನನ್ನ ಕೆಲಸ ಅಂತ ನಾನು ಅಂದ್ಕೊಂಡಿರ್ತಿದ್ದೆ. ಯಾಕೆಂದರೆ ಈ ಕೆಲಸನ ಅಷ್ಟು ನನಗಿಷ್ಟ. ಈ ಬ್ಲೌಸು, ಡ್ರೆಸ್, ಈ ಟೈಲರಿಂಗ್ ಕೆಲಸ ಅಂದು ನನಗೆ ಅಷ್ಟು ಮನಸ್ಸಿಗೆ ತುಂಬಾ ತೃಪ್ತಿ ಕೊಡುತ್ತೆ. ಅದರಿಂದ ಈ ಕೆಲಸ ನಂಗೆ ನಿದ್ದೆ ಕೆಟ್ಟರೂ ಪರವಾಗಿಲ್ಲ, ಇದು ಒಂದು 4 ಗಂಟೆ 5 ಗಂಟೆಗೆ ಎದ್ದು ಮಾಡೋ ಥರ ಆದರೂ ಪರವಾಗಿಲ್ಲ. ಬರೋ ಬಟ್ಟೆನ ನಾನು ಆ ಕೆಲಸ ಮಾಡ್ತಿದ್ರೂ ಇದು ಬೇಡ ನಾನು ಬ್ಯುಸಿ ಅಂತ ಹೇಳ್ತಾ ಇರಲಿಲ್ಲ, ಬರೋದನ್ನು ಇಸ್ಕೊಂತಿರ್ತಿದ್ದೆ, ನಾನು ಮಾಡ್ತಿರ್ತಿದ್ದೆ. ಇವಾಗ ಏನಂದರೆ ಇದೇ ಮಾಡೋದ್ರಿಂದ
ಇನ್ನೂ ಸ್ವಲ್ಪ ಅಯ್ಯೋ ಇನ್ನೂ ಬಟ್ಟೆ ಬಂದಿದ್ರೆ ಆಗಿದ್ದಿರೋದು ಅನಿಸುತ್ತೆ. ಆದರೆ ಇದನ್ನು ಮಾಡ್ಬೇಕಾದ್ರೆ ಕಾಲು ನೋವು ಸ್ವಲ್ಪ ಕಮ್ಮಿನೇ ಇರುತ್ತೆ. ಏಕೆಂದರೆ ಅಷ್ಟು ನಾವು ಟೆನ್ಷನ್ನು ಎತ್ತೋ ಥರ ಇರಲ್ಲ. ಮತ್ತು ಅಷ್ಟು ಜೋರಾಗಿ ಹಿಂದ್ಗಡೆ ಬ್ಯಾಗ್ ತುಳಿಯೋದಂದರೆ ನನ್ನ ಮಿಷಿನಲ್ಲಿ ಥ್ರೆಡ್ ಕಟ್ ಆಗೋ ಮಿಷಿನು. ಬ್ಯಾಗ್ ತುಳಿದ್ರೇ ಕಟ್ ಆಗಿಬಿಡುತ್ತೆ. ಅಂದರೆ ಇವಾಗ ಬ್ಲೇಡ್ ಪ್ರಾಬ್ಲಮ್ ಆಗಿ ಬ್ಲೇಡ್ ಇದಾಗಿ ಶಾರ್ಪ್ ಹೋಗಿದೆ ಅನಿಸುತ್ತೆ, ಕಟ್ ಆಗ್ತಾಯಿಲ್ಲ. ಅದರಲ್ಲಿ ನಾವು ಮಾಡ್ಬೇಕಾದ್ರೆ ಕಟ್ ಆಗಲೇಬೇಕಿತ್ತು. ಇವಾಗ ಮಾಡಿ ಇದು ಸರಿ ಮಾಡಿಸ್ಕೋಬೇಕು ಮೆಕ್ಯಾನಿಕ್ ಕರೆದು. ಆದರೆ ನಾನು ಇನ್ನೂ ಮಾಡಿಸ್ಕೊಂಡಿಲ್ಲ. ಏಕೆಂದರೆ ಈ ಕೆಲಸಕ್ಕೆ ಏನು ಕಟ್ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ವಲ್ಲ, ಟ್ರಿಮ್ಮರಲ್ಲಿ ಕಟ್ ಮಾಡ್ಕೊಂಡ್ರೇ ಆಗುತ್ತಲ್ವ ಅಂತ ಇದು ಮಾಡಿಸ್ಕೊಂಡಿಲ್ಲ. ಆದರೆ ಕರೆದು ರೆಡಿ ಮಾಡಿಸ್ಕೋಬೇಕು. ಆಮೇಲೆ ಬ್ಲೌಸ್ ನಾವು ಶರ್ಟ್ ಹೊಲಿಯೋದ್ರಿಂದ ಅದೊಂಥರ ಇದು ಮಾಡಿರ್ತಾರೆ. ಇವಾಗ ಲೈಕ್ರೋ ಬಟ್ಟೆಗಳು, ಎಕ್ಸ್ಪ್ಯಾಂಡ್ ಆಗೋ ಬಟ್ಟೆಗಳು ಬಂದಾಗ ಈ ಒಂದು ಇದಕ್ಕೆ ಸೂಟ್ ಆಗೋ ಥರ ಅದನ್ನು ಶರ್ಟ್ ಎಲ್ಲ ರೆಡಿ ಮಾಡಿದರು. ಇವಾಗ ನಾನು ಇದಕ್ಕೆ ಬ್ಲೌಸಿಗೆ ಅಂತಲೇ ಫುಲ್ ಫಿಕ್ಸ್ ಮಾಡ್ಕೋಬೇಕು. ಅಂದ್ರೂ ಆದಷ್ಟು ಲೂಸ್ ಸ್ಟಿಚ್ ಆಗಲಿ, ಬೇರೆ ಏನೇ ಒಂದು ಪ್ರಾಬ್ಲಮ್ ಬರೋದು, ಥ್ರೆಡ್ ಕಟ್ ಆಗೋದು ಆ ಥರ ಬಂದಾಗ ನಾನೇ ಸರಿ ಮಾಡ್ಕೊತೀನಿ. ಏನಂದರೆ ತುಂಬ ಸ್ಟೋನ್ ಇರೋದು, ವರ್ಕ್ ಡಿಸೈನ್ಸ್ ತುಂಬ ಇದ್ದಾಗ ಏನಾಗುತ್ತೆ, ನೀಡ್ಲು ಕರೆಕ್ಟಾಗಿ ಅದ್ರ ಮೇಲೆ ಬೀಳುತ್ತಾ ನೀಡ್ಲು ಪಾಯಿಂಟ್ ಹೋಗ್ಬಿಡುತ್ತೆ. ಅದು ನೀಡ್ಲು ಅಂಥ ಡ್ರೆಸ್ಗಳು ಬಂದಾಗ ನಂಗೆ ತುಂಬ ತಲೆನೋವು ಬಂದುಬಿಡುತ್ತೆ. ಏಕೆಂದರೆ ಇದು ಬಂದು ಕಂಪ್ಯೂಟರ್ ಮಿಷಿನ್ ಆಗಿರೋದ್ರಿಂದ ಇದು ಏನಾದ್ರು ಒಂದು ನೀಡ್ಲು ಕಟ್ಟಾಗ್ಬಿಟ್ರೆ ಟೈಮ್ ಔಟ್ ಆಗಿಬಿಡುತ್ತೆ. ಟೈಮ್ ಔಟ್ ಆದಾಗ ಅವರು ಮೆಕ್ಯಾನಿಕ್ ಬಂದೇನೆ ಸರಿ ಮಾಡಿಕೊಡ್ಬೇಕಾಗುತ್ತೆ. ಹಂಗೆ ತೊಂದರೆ ಆಗಿಬಿಡುತ್ತೆ. ಆದ್ದರಿಂದ ನೋಡ್ಕೊಂಡೇ ಮಾಡಬೇಕಾಗುತ್ತೆ. ಏನಂದರೆ ಅಲ್ಲಿ ಏನಾದ್ರು ಸ್ಟೋನ್ ಏನಾದ್ರು ಇದ್ದಾಗ ಆ ಸ್ಟಿಚಿಂಗ್ ಬರೋ ಜಾಗದಲ್ಲಿ ಮಾತ್ರ ಕಿತ್ತಾಕ್ಬಿಟ್ಟೆ ಮಾಡ್ತೀನಿ. ಅಂದರೂ ಬೈ ಚಾನ್ಸ್ ಅದೊಂದು ಸಿಗಾಕೊಂಡು ಹೋದಾಗ ತುಂಬಾ ನೀಡ್ಲು ಪಾಯಿಂಟ್ ಹೋಗ್ಬಿಡ್ತವೆ. ಆವಾಗ ಈ ಬ್ಲೌಸ್ ಎಲ್ಲ ಹೊಲಿಯೋದು ತುಂಬ ಇದಾಗ್ಬಿಡುತ್ತೆ. ಯಾಕೆಂದರೆ ನೀಡ್ಲು ಪಾಯಿಂಟ್ ಹೋಗಿ ಹಂಗೆ ಹೊಲಿದ್ರೇ ಆ ಬಟ್ಟೆಗಳೇ ಚೆನ್ನಾಗಿರಲ್ಲ, ಹಂಗಾಗ್ಬಿಡುತ್ತೆ. ಅದನ್ನು ನೋಡ್ಕೊಂಡು ಮಾಡ್ತಾಯಿರ್ತೀನಿ. ಇವಾಗ ಏನಂದರೆ ಇವಾಗ ನಾನು ಲಾಸ್ಟಲ್ಲಿ ಬಂದು ಫೈನಲಲ್ಲಿ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ತೀನಿ. ನೋಡ್ತಿರ್ಬೋದು, ಆ ಕಡೆ 2 ಈ ಕಡೆ 2 ಮಾತ್ರ ನಾನು ಫಿಲ್ಟ್ ಕೊಡ್ತಾಯಿದ್ದೀನಿ ಅಷ್ಟೇ. ತುಂಬ ಫಿಲ್ಟ್ ಏನು ಕೊಡಲ್ಲ. ಯಾಕೆಂದರೆ 1 ಮೀಟ್ರ್ ನಾನು ಲೈನಿಂಗ್ ತಗೊಂಡಿರೋದ್ರಿಂದ ಅಷ್ಟೇ. ತುಂಬ ಚೆನ್ನಾಗಿ ಬಂತು, ನೋಡ್ತಿರ್ಬೋದು. ಇದಕ್ಕಿನ್ನೂ ನೋಡಿರಿ, ನಾನು ಇನ್ನೂ ಯಾವುದಕ್ಕೂ ಲೇಸ್ ಅಟ್ಯಾಚ್ ಮಾಡಿರಲಿಲ್ಲ. ಆಮೇಲೆ ತೊಗೊಬಂದೆ. ತುಂಬ ಟೆನ್ಷನ್ ಆಗೋಯಿತು ನನಗೆ. ಬೇರೆ ಬಟ್ಟೆನೂ ಬಂದಿತ್ತಾ, ಆವಾಗ ನಾನು ವೀಡಿಯೋ ಕೂಡ ನಾನು ಮಾಡಿರಲಿಲ್ಲ. ಮನೇಲಿ ತುಂಬ ಕೆಲಸ ಇದ್ದಿರೋದ್ರಿಂದ, ಬಟ್ಟೆಗಳು ಇದರಿಂದ ನನಗೆ ವೀಡಿಯೋ ಮಾಡಿ ಹಾಕೋಕ್ಕೂ ಆಗ್ತಿರಲಿಲ್ಲ. 4 ದಿವಸ ಆಯಿತು ಇವತ್ತಿಗೆ ನಾನು ವೀಡಿಯೋ ಹಾಕೇ ಇಲ್ಲ. ಇವತ್ತಾದ್ರು ನಾನು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ನೋಡ್ತಿರ್ಬೋದಲ್ಲ ನೀವು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ ಯಾರಾದ್ರು ಟೈಲರ್ ಇದ್ದರೆ ಇದನ್ನು ಶೇರ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸ್ಲೀವು. ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನಗೆ ಬೇರೆಯವ್ರಿಗೂ ಕೂಡ ನನ್ನ ಚಾನಲ್ಲು ರೆಕಮೆಂಡ್ ಆಗಿ ಹೋಗುತ್ತೆ. ಇಲ್ಲ ನೀವು ನೋಡಿ ಹಾಗೆ ಬಿಟ್ಟರೆ ಅರ್ಧಕ್ಕೂ ನಿಲ್ಲಿಸಿದ್ರು ನನ್ನ ಚಾನಲ್ ಮುಂದಕ್ಕೆ ಹೋಗಲ್ಲ. ಆಮೇಲೆ ನನಗೂ ಮೋಟಿವೇಟ್ ಆಗುತ್ತೆ, ಇನ್ನೂ ಸ್ವಲ್ಪ ವೀಡಿಯೋ ಮಾಡಾಕನ, ಇನ್ನೂ ಒಳ್ಳೊಳ್ಳೆ ಇದು ಮಾಡಾಕನ ಅಂತ. ಒಂದೊಂದು ಸರಿ ಟೈಮ್ ಇಲ್ಲ ಅಂದರೂ ಕೂಡ ಇದಕ್ಕೋಸ್ಕರನಾದ್ರು ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರ, ಏನಾದ್ರು ಒಂದು ತೋರಿಸ್ಬೇಕು ಮಾಡಬೇಕು ಅನ್ನೋಕ್ಕೋಸ್ಕರನಾದ್ರು ನಾನು ವೀಡಿಯೋ ಮಾಡ್ತಿರ್ತೀನಿ. ಯಾವ್ದಾದ್ರು ಒಂದು ಬ್ಲೌಸ್ ಹೊಲ್ದಾಗ ಅಯ್ಯೋ ಚೆನ್ನಾಗಿತ್ತು, ಇದನ್ನು ವೀಡಿಯೋ ಮಾಡಿಬಿಟ್ಟಿದ್ರೆ ಆಗಿದ್ದಿರತ್ತಲ್ಲ, ಹಂಗೆ ಸ್ಟಿಚ್ ಮಾಡಿಬಿಟ್ನಲ್ಲ ಅಂತ ಅನಿಸುತ್ತೆ ಒಂದೊಂದು ಸಲ. ಹಂಗೆ 2 ಬ್ಲೌಸ್ ಹೊಲ್ದು ಹಂಗೆ ಶಿವರಾತ್ರಿ ಹಬ್ಬಕ್ಕೆ ಕೊಟ್ಬಿಟ್ಟಿದ್ದೆ. ಒಂದು ವೀಡಿಯೋ ಮಾಡಿದರೆ ಆಗಿದ್ದಿರೋದು. ಟೈಮ್ ಇರಲಿಲ್ಲ ನನಗೆ ಮಾಡೋಕ್ಕೆ. ಫಸ್ಟ್ ಹಂಗೆ ಕಟ್ ಮಾಡಿಬಿಟ್ಟೆ. ಕಟ್ ಮಾಡಾದಮೇಲೆ ಅಯ್ಯೋ ಕಟ್ ಮಾಡಿರೋದನ್ನು ಕೂಡ ಇದು ಮಾಡೋಕ್ಕಾಗಲಿಲ್ವಲ್ಲ ಅಂತ ಅನ್ನಿಸ್ತಾ ಇತ್ತು. ಇದನ್ನು ಹಂಗೆ ನಾನು ಒಂದೊಂದು ಬಂದು ಡಿಸೈನ್ ಸ್ಲೀವ್ ಫುಲ್ ಹಂಗೆ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಈ ಡಿಸೈನ್ ಮಾಡೋಣ ಅಂತ ಅನಿಸಿದ್ದು. ಒಂದೊಂದು ಹಂಗೆ ಫುಲ್ ಸಾದಾ ಕಟ್ ಮಾಡಿರ್ತೀನಿ. ಆಮೇಲೆ ಮಿಷಿನಲ್ಲಿ ಹೊಲಿಬೇಕಾರೆ ಇದನ್ನು ಮಾಡೋಣ ಅದನ್ನು ಮಾಡೋಣ ಅಂತ. ಯಾಕೆಂದರೆ ಅವರು ನಿಮ್ಮಿಷ್ಟ ಯಾವ್ದಾದ್ರು ಮಾಡಿ ಅಂತ ಅಂದಿರ್ತಾರಲ್ವ, ಆ ಟೈಮಲ್ಲಿ ನಾನು ಇಲ್ಲೇ ಮಿಷಿನ್ ಮೇಲೆ ಕೂತ್ಕೊಂಡು ಮಾಡ್ತೀನಿ. ಅವರು ಡಿಸೈನ್ ಕೊಟ್ಟಿದ್ದರೆ ನಾನು ಅಲ್ಲೇ ಕಟ್ ಮಾಡ್ಬೇಕಾದ್ರೆ ಮಾಡ್ಕೊಂಬಿಡ್ತೀನಿ. ಒಬ್ಬೊಬ್ರು ಏನಂದರೆ ಅಕ್ಕ ನಿಮ್ಮಿಷ್ಟ ಯಾವ್ದಾದ್ರು ಡಿಸೈನ್ ಇಡಿ ಅಂತ ಅಂತಾರೆ. ಆವಾಗ ಏನು ಮಾಡ್ತೀನಿ, ಕೂತ್ಕೊಂಡಾಗಲೇ ಇಲ್ಲಿ ಹೊಲಿಬೇಕಾದ್ರೆ ಕೂತ್ಕೋಬೇಕಾದ್ರೆ ಯಾವ್ದಾದ್ರು ಒಂದು ಐಡಿಯಾ ಓಡುತ್ತೆ. ಏಕೆಂದರೆ ಇದಕ್ಕೆ ಯಾವ್ದು ಹೊಲಿಯೋಣ ಅಂತ ಅದಕ್ಕೆ ಒಂದು ಟೈಮಿಂಗ್ಸ್ ಇಟ್ಟು ಯೋಚನೆ ಮಾಡ್ಬೇಕಾದ್ರೆ ನನಗೆ ಯಾವ ಒಂದು ಐಡಿಯಾನೂ ಓಡಲ್ಲ, ಈ ಡಿಸೈನ್ ಆ ಡಿಸೈನ್ ಅಂತ. ಆದರೆ ಹೊಲಿಯೋಕ್ಕೆ ಅಂತ ಕೂತ್ಕೊಂಡಾಗ ತಾನಾಗೆ ಬಂದುಬಿಡುತ್ತೆ, ಇದಿಟ್ಬಿಡೋಣ ಬಿಡು ಚೆನ್ನಾಗಿರುತ್ತೆ ಅನ್ನೋ ಥರ ಅನ್ನಿಸ್ತಿರುತ್ತೆ. ಆ ರೀತಿಯಲ್ಲಿ ಈ ಡಿಸೈನ್ ಕೂಡ ಮಾಡಿದ್ದು. ಆಮೇಲೆ ಬಂದು ದಾವಣಿ ಥರ ಮಾಡೋಕ್ಕೂ ಪಟ್ಟಿಗೆ ಅಟ್ಯಾಚ್ ಮಾಡಿದ್ದಕ್ಕೂ ಅದಕ್ಕೂ ಕೂಡ ಹಂಗೆ ಅನ್ನಿಸ್ತು, ಈ ಥರ ಮಾಡೋಣ ಇದು ಬೇಗ ಆಗುತ್ತೆ ಆ ಥರ ಯಾವೊಂದು. ಏಕೆಂದರೆ ನಾನು ಇನ್ನೊಂದು ಮಗು ಫ್ರಾಕ್ ಎಲ್ಲ ಹೊಲ್ದಿದ್ದೀನಿ, ಲೆಹಂಗ ಹೊಲ್ದಿದ್ದೀನಿ, ಗೌನ್ ಹೊಲ್ದಿದ್ದೀನಿ. ಆದರೆ ಈ ಥರನೂ ಒಂದು ಹೊಲಿಬೇಕು ಅಂದರೆ ನಾವು ಯಾವ್ದಾದ್ರು ಒಂದು ನೋಡಿದ್ದಾಗ ಮಾಡೋಕ್ಕೆ ಈಸಿ. ಇದು ಯಾವುದು ನೋಡಿಲ್ಲ ಅಂದರೆ ನಮ್ಮ ಐಡಿಯಾ ಪ್ರಕಾರನೇ ನಾವು ಮಾಡ್ಕೊಂಡು ಹೋಗೋದಲ್ವ. ಇಲ್ಲ ಯಾವ್ದಾದ್ರು ಒಂದು ಹೊಲ್ದಿರಬೇಕು. ನನ್ನ ಐಡಿಯಾ ಪ್ರಕಾರನೇ ಇದು ಹಿಂಗೆ ಹೊಲಿಯೋಣ ಅಂದರೆ ಯಾರಾದ್ರು ಒಂದು ಐಡಿಯಾ ತೋರಿಸ್ದಾಗ ಈ ಥರ ಮಾಡಿರಿ
ಅಂತ ನಮಗೆ ಇವಾಗ ತುಂಬ ಇದರಲ್ಲಿ ಬಂದಿರೋದ್ರಿಂದ ಆನ್ಲೈನಲ್ಲಿ ನೋಡ್ತಾರಲ್ವಾ, ಚೆಕ್ ಮಾಡಿ ಈ ಡಿಸೈನ್ ಚೆನ್ನಾಗಿರುತ್ತೆ, ಈ ಡಿಸೈನ್ ಕಳಿಸ್ಬಿಡ್ತಾರೆ ಆಗಲೇ, ಈ ಡಿಸೈನೇ ಹೊಲೀರಿ ಅಂತ. ಹಂಗಿದ್ದಾಗ ತುಂಬ ಟೆನ್ಷನ್ನೇ ಇರೋಲ್ಲ, ಅವ್ರು ಕೊಟ್ಟಿರೋ ಡಿಸೈನ್ ನಾವು ಮಾಡ್ಕೊಂಡು ಹೋಗ್ತಿರ್ತೀವಿ ಅಷ್ಟೇ. ಯಾವುದೂ ಏನೂ ಹೇಳಿಲ್ಲ ಅಂದಾಗ ನಾನೇ ತಲೆ ಓಡಿಸಿ ಹಿಂಗೆ ಹೊಲಿಯೋಣ ಹಿಂಗೆ, ಏಕೆಂದರೆ ಒಂದೇ ಡಿಸೈನ್ ಹೊಲ್ಕೊಡ್ಬಾರ್ದು. ಅವ್ರು ಯಾರೋ ಒಂದು ಬಟ್ಟೆ ಕೊಟ್ಟಿರ್ತಾರೆ, ಫಸ್ಟ್ ಒಂದು ಮಾಡಿರ್ತೀನಿ, ಮತ್ತೆ ಪದೇ ಅದೇ ಡಿಸೈನ್ ಮಾಡಿಕೊಟ್ರೆ ಚೆನ್ನಾಗಿರಲ್ಲ. ಇದನ್ನು ಅವ್ರಿಗೆ ಮಾಡಿಕೊಟ್ಟಿದ್ದೆ ಅಲ್ವಾ ಹೋದ ಸರಿ, ಇಲ್ಲ ಇವಾಗ ಬೇರೆದು ಮಾಡೋಣ ಅನ್ನೋ ಥರ ಒಂದು ಟೈಮಿಂಗ್ ಆ ಜಾಗದಲ್ಲಿ ಹೊಲಿಬೇಕಾದ್ರೆ ಅದು ಗೊತ್ತಾಗ್ಬಿಡುತ್ತೆ. ಇದನ್ನು ಮಾಡೋಣ ಅಂತ ಹಂಗೆ ಮಾಡಿಬಿಡ್ತೀನಿ. ಅದಕ್ಕೆ ಅಂತ ಟೈಮಿಂಗ್ಸ್ ಇಟ್ಟಾಗ ಟೆನ್ಷನ್ ಜಾಸ್ತಿ ಆಗುತ್ತೆ, ಆದ್ದರಿಂದ ನಾನು ಹಂಗೆ ಮಾಡೋಕ್ಕೋಗಲ್ಲ, ಹೊಲಿಬೇಕಾದ್ರೆ ಮಾಡ್ಕೊತೀನಿ. ನೀವು ಹಾಗೆ ಮಾಡ್ತಾ ಇದ್ದೀರಾ ಅಂದರೆ ಅದು ತುಂಬ ಬೇಗ ಇದಾಗುತ್ತೆ, ಕ್ವಿಕ್ಕಾಗಿ ಕೈ ಫಾಸ್ಟ್ ಆಗುತ್ತೆ, ಕೆಲಸ ಕೂಡ ಫಾಸ್ಟ್ ಆಗುತ್ತೆ. ಏನಂದರೆ ನನಗೆ ಬಟ್ಟೆ ಎಷ್ಟೇ ಬಂದ್ರೂ ಒಂದು ಓರ್ಲಾಕ್ ಮಿಷಿನ್ ಇಲ್ಲ ಅನ್ನೋದು ಒಂದೇ ಕೊರೆ. ಓರ್ಲಾಕ್ ಮಿಷಿನ್ ಅನ್ನೋದೊಂದು ಇದ್ದಿದ್ದರೆ ನಂದು ಫಿನಿಶಿಂಗ್ ತುಂಬಾ ನೀಟಾಗಿದ್ದಿರೋದು. ಎಲ್ಲ ಮಾಡಿರ್ತೀನಿ, ಅದೊಂದಿಲ್ವಲ್ಲ ಅಂತ ತೊಗೊಳಕ್ಕೊಂದು ಆಗ್ತಾಯಿಲ್ಲ ಅಷ್ಟೇ. ತಗೊಳ್ಳೋಕ್ಕೆ ಒಂದು ನಾನು ಮಾಡೋದು ಖರ್ಚಿಗೆ ಆಗೋಗುತ್ತೆ, ಮನೆ ಖರ್ಚಿಗೆ. ಒಂದು ಓರ್ಲಾಕ್ ಒಂದು ಮಿಷಿನ್ ಒಂದು ತಗೊಬಿಡ್ಬೇಕು ಅಂತ ಅನ್ಕೊಂತಿದ್ದೀನಿ, ಅದು ಆಗ್ತಾಯಿಲ್ಲ. ಅದು ಯಾವಾಗ ಕಾಲ ಕೊಡ್ಬಾರ್ದು ಅಂದರೆ ಬರೋರು ಕೂಡ ಓರ್ಲಾಕ್ ಇಲ್ವಲ್ಲ ಅಂತ ಏನು ಫೀಲ್ ಮಾಡಿ ಹೇಳಿಲ್ಲ, ಇದುವರೆಗೂ ಹೇಳಿಲ್ಲ. ಆದರೆ ಮುಂಚೆನೇ ಹೇಳ್ಬಿಡ್ತೀನಲ್ವ, ನಂದ್ರಲ್ಲಿ ಓರ್ಲಾಕ್ ಇಲ್ಲ, ನಾನು ಬರೀ ಸ್ಟಿಚ್ ಮಾಡಿ ನಿಮಗೆ ಇದು ಮಾಡಿಕೊಡ್ತೀನಿ ಅಂತ, ಅರೆ ಇನ್ನೋಟ್ ಮಾಡಿಕೊಡ್ತೀನಿ ಅಂತ ಹೇಳಿರ್ತೀನಿ. ಅವೆಲ್ಲ ನಾವು ಮಾಡಿಕೊಟ್ರು ಇವಾಗ ಅಟ್ಯಾಚಿಂಗ್ ಇದೆಯಲ್ಲ, ಆ ಜಾಗದಲ್ಲಿ ಒಂದು ಸ್ವಲ್ಪನಾದ್ರು ಕಾಣುತ್ತೆ. ಮತ್ತು ಸ್ಲೀವ್ ಅಟ್ಯಾಚಲ್ಲಿ ಒಂದು ಸ್ವಲ್ಪ ದಾರಗಳು ಬರ್ತವೆ, ಅದೊಂದು ಕಾಣುತ್ತೆ. ಅದೊಂದೇ ಬೇಜಾರು ನನಗೆ. ಓರ್ಲಾಕ್ ಒಂದಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಏನಂದರೆ ಎಲ್ಲ ಫಿನಿಶಿಂಗ್ ಎಲ್ಲ ರೀತಿಯಲ್ಲೂ ಮಾಡಿಕೊಟ್ಟಂಗೆ ಒಂದು ತೃಪ್ತಿ ಸಿಕ್ಕಿದ್ದಿರೋದು. ಆಮೇಲೆ ಏನಂದರೆ ನಾನು ಸ್ವಲ್ಪ ಐರನ್ ಮಾಡೋಕ್ಕೂ ಹೆದ್ರ್ಕೊಂತೀನಿ, ಏಕೆಂದರೆ ನಂದು ಮನೆಯಲ್ಲಿ ಸ್ವಿಚ್ ಬೋರ್ಡ್ ಬಂದು ಸ್ವಲ್ಪ ಸರಿ ಇರೋಲ್ಲ, ಪವರ್ ಜಾಸ್ತಿ ಆಗುತ್ತೆ ಏನೋ ಗೊತ್ತಿಲ್ಲ. ಹೋಗಿ 2 ಐರನ್ ಬಾಕ್ಸ್ ಹಿಂಗೆ ಸುಟ್ಟೋಗಿದೆ. 2 ಸಲಿನೂ ಒಂದೊಂದು ಸಲ ರೆಡಿ ಕೊಟ್ಟಿದ್ದೀನಿ, ಇವಾಗಲೂ ಒಂದು ರೆಡಿ ಮಾಡೋಕ್ಕೆ ಕೊಟ್ಟಿದ್ದೀನಿ, ಆದರೆ ತೊಗೊಂಬಂದಿಲ್ಲ. ಏಕೆಂದರೆ ಐರನ್ ಮಾಡೋದಕ್ಕೆ ಅಂದ್ರೇ ಭಯ ಆಗುತ್ತೆ. ಐರನ್ನಿಗೆ ಇಟ್ಟಾಗಲಿ ಸಿಲ್ಕ್ ಬಟ್ಟೆ ಈ ಥರ ಕಾಟನ್ ಬಟ್ಟೆ ಈ ಥರ ಇಟ್ಕೊಳ್ಳೋ ಥರನೇ ಇದ್ರೂ ಸಿಸ್ಟಮ್ಮು ಮಾಡ್ಕೊಂಡಿರ್ತೀನಿ ಐರನ್ನು. ಅದು ಏನಂದರೆ ಆ ಸ್ವಿಚ್ ಇದರಲ್ಲೇ ನನಗೆ ಹೊಗೆ ಹೋಗ್ಬಿಡೋದು, ಬೆಂಕಿ ಬರೋ ಥರ ಆಗೋದು. ಆ ಬೋರ್ಡಲ್ಲಿ ಆ ತೂತ ಇರುತ್ತಲ್ವ, ಪ್ಲಗ್ ಜಾಗದಲ್ಲೇ ಹಂಗಾಗೋಗ್ಬಿಡುತ್ತೆ. ಅದು ವೈರಿಂಗೇ ಪ್ರಾಬ್ಲಮ್ ಇರಬೇಕು ಬಿಲ್ಡಿಂಗಲ್ಲಿ ಅನಿಸುತ್ತೆ, ಅದರಿಂದ ಹಂಗಾಗ್ತಾಯಿದೆ. 1-2 ಸಲ ಹಂಗಾಗಿದೆ. ಆಮೇಲೆ ನಾವು ನನ್ನ ಮಿಷಿನ್ಗೆ ಪ್ಲಗ್ ಹಾಕಿರೋದು ಬಂದು ನಾವೇ ಸಪ್ರೇಟಾಗಿ ಬಾಕ್ಸ್ ಹಾಕೊಂತೀವಲ್ಲ, ಆ ಥರ ಹಾಕಿದ್ದೀವಿ. ಗೀಝರ್ ಈ ಥರ ಇಲ್ಲಿ ಪವರ್ ಜಾಸ್ತಿ ಎಲ್ಲಿ ಎಳೆಯುತ್ತೋ ಈ ಗೀಝರ್ ಅಲ್ಲಿಗೂ ಪಾಯಿಂಟ್ ಕೂಡ ಸಪ್ರೇಟಾಗಿ ಹಾಕ್ಕೊಂಡಿದ್ದೀವಿ. ಮನೆ ವೈರಿಂಗ್ ಪ್ರಾಬ್ಲಮ್ ಇರಬೇಕು ಅನಿಸುತ್ತೆ, ಅದರಿಂದ 2 ರೂಮಲ್ಲಿರೋದು ಹಂಗೆ ಆಗುತ್ತೆ. ಐರನ್ ಬಾಕ್ಸ್ ಫಿಕ್ಸ್ ಮಾಡಿದಾಗ ಮತ್ತು ಹಾಲಲ್ಲಿ ಒಂದಿತ್ತು, ಅದು ಹಂಗೆ ಆಗೋಯಿತು. ಮತ್ತು ನಾನು ಐರನ್ನೇ ಮಾಡೋದು ಬೇಡ, ಹೆದ್ರ್ಕೊಂಡು ಬೇಡಪ್ಪ ಅನ್ನೋ ಥರ ಆಗೋಯಿತು. ಅದರಿಂದ ಐರನ್ ಕೂಡ ಮಾಡಿಕೊಡ್ತಾ ಇಲ್ಲ ನಾನು. ಇದು ಬಂದು ಅಂದರೆ ಕ್ಲೀನಾಗಿ ಕೈಯಲ್ಲಿ ಉಜ್ಜಿ ನೀಟಾಗಿ ಮಾಡಿರ್ತೀನಿ. ನಿಮ್ಮ ಮನೇಲಿ ಮಾಡಿಕೊಡ್ರಿ ಐರನ್ ಅಂತ ಅಂತೀನಿ, ಏಕೆಂದರೆ ಅದ್ರಿಗೆ ತಕ್ಕನಾಗೆ ನಾನು ಚಾರ್ಜ್ ಮಾಡಿರ್ತೀನಿ. ಐರನ್ ಮಾಡಲ್ಲ, ಓರ್ಲಾಕ್ ಮಾಡಲ್ಲ, ಅದಕ್ಕೆ ತಕ್ಕನಾಗಿ ಎಷ್ಟು ಕೇಳಬೇಕೋ ಅಷ್ಟು ಕೇಳಿರ್ತೀನಿ. ಆದರೆ ನೋಡೋಕೆ ಮಾತ್ರ ಅವ್ರು ಯಾವ ಥರ ಈ ಡಿಸೈನ್ ಹೇಳಿರ್ತಾರಲ್ಲ ಹಂಗೆ ಮಾಡಿಕೊಟ್ಟಿರ್ತೀನಿ. ನೋಡ್ತಿರ್ಬೋದು, ಕುಚ್ಚು ಕೂಡ ತುಂಬ ಡಿಸೈನಾಗಿ ತುಂಬ ಚೆನ್ನಾಗಿ ಬಂದಿದೆ. 2 ಬಟ್ಟೆ ಕೂಡ ಯೂಸ್ ಮಾಡಿದ್ದೀನಿ, ಬಾಟಮ್ದು ಮತ್ತು ಟಾಪ್ದು 2 ಕೂಡ ಹಾಕಿದ್ದೀನಿ. ಆ 2 ಹಾಕಿ ಆ ಥರ ಡಿಸೈನ್ ಮಾಡಿದ್ರಿಂದ ಒಂಥರ ಫ್ಲವರ್ ಥರ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ನೋಡಿರ್ಬೋದು ಲೇಸ್ ಹಾಕಿಲ್ಲ, ಲಾಸ್ಟ್ ಫೈನಲಲ್ಲಿ ಹಾಕ್ತೀನಿ. ಆ ಸೆರಗಿಗೂ ಕೂಡ ಹಾಕ್ತೀನಿ, ಬಾರ್ಡ್ರ್ ಪಟ್ಟಿಗೂ ಕೂಡ ಹಾಕ್ತೀನಿ. ಅವರು ಮಣಿದು ತಗೊಂಬರ್ತೀನಿ ಅಂತ ಅಂದಿದ್ರು, ಈ ಮಣಿ ಸ್ಟೋನ್ಸು ಈ ಥರ ಇರ್ತಾವಲ್ಲ, ಆ ಥರ ಏನಾದ್ರು ಲೇಸ್ ತಗೊಬರ್ತೀನಿ ಆರ್ಡ್ರ್ ಮಾಡಿ ಅಂತ. ಅವ್ರು ತಗೊಂಬರಲಿಲ್ಲ, ನಾನು ಅಷ್ಟು ಕಾಸ್ಟ್ಲಿದು ಅವರು ಅಷ್ಟು ರೇಟ್ ಕೊಡಲ್ಲ. ಆ ಕಾರಣದಿಂದ ನಾನೇನು ಮಾಡಿದೆ, ಬರೀ ಪಟ್ಟಿಗೆ ಲೇಸ್ ಮಾತ್ರ ತಗೊಂಬಂದು ಹಾಕ್ತೆ. ಅದಕ್ಕೂ ಕೂಡ ಅಷ್ಟೇ ಖರ್ಚಾಯಿತು, ಏಕೆಂದರೆ ಫುಲ್ಲು ಸುತ್ತ ಹಾಕಿದ್ದೀನಿ. ಇದನ್ನು ತೆಗ್ದಾದ್ಮೇಲೆ ಬರೀ ಫ್ರಾಕು ಕೂಡ ಹಾಕೋಬೋದು, ಆ ಥರ ಫ್ರಾಕಿಗೂ ಕೂಡ ಹಾಕಿದ್ದೀನಿ. ಚೆನ್ನಾಗಿ ಬಂದಿದೆ. ನೆಕ್ಕಿಗೇನು ಡಿಸೈನ್ ಮಾಡಿಲ್ಲ, ಯಾಕೆಂದರೆ ಇದು ಅಡ್ಡ ಬಂದುಬಿಡುತ್ತಲ್ವ ಸೆರಗು ಅಂತ ಅಂದ್ಬಿಟ್ಟು ನಾನು ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ಬಂತು. ನೀವು ಒಂದ್ಸರಿ ಟ್ರೈ ಮಾಡಿ, ನಿಮ್ಮ ಮನೇಲಿರೋ ಮಕ್ಕಳಿಗೆ ಏನಾದ್ರು ಒಂದ್ಸರಿ ಟ್ರೈ ಮಾಡಿ ಹಾಕಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.